ಅತ್ತ ಜನರಿಗೆ ಪ್ರಾಬ್ಲಮ್ ಮೇಲೆ ಪ್ರಾಬ್ಲಮ್, ಇತ್ತ ಆಫೀಸರ್ಸ್ಗೆ ಶೋಕಿ. ಎಪಿಎಂಸಿ ಆಫೀಸರ್ಸ್ ಮಾಡ್ತಾ ಇದ್ದಾರೆ ಜಲ್ಸಾ. ಈ ಆಫೀಸರ್ಸ್ಗೆ ಸ್ಟೆಪ್ಸ್ ಹತ್ತೋಕ್ಕೂ ಕೂಡ ಕಷ್ಟ ಅಂತೆ. ಎಪಿಎಂಸಿ ಅಧಿಕಾರಿಗಳಿಗೆ 22 ಸ್ಟೆಪ್ಸ್ ಹತ್ತೋದೇ ಕಷ್ಟ ಅಂತಂದ್ರೆ ಪಾಪ ಜನಸಾಮಾನ್ಯರು ಚಪ್ಪಲಿ ಇಲ್ದೇನೂ ಕೂಡ ನಡ್ಕೊಂಡು ಓಡಾಡ್ತಾ ಇರ್ತಾರೆ. ಪಾಪ ಅವ್ರ ಕಷ್ಟ ಯಾರು ಕೇಳ್ತಾರೆ ಅಂತ ಹೇಳಿ. ಇಪ್ಪತ್ತೆರಡು ಸ್ಟೆಪ್ ಇರೋ ಬಿಲ್ಡಿಂಗ್ಗೆ ಲಿಫ್ಟ್ ವ್ಯವಸ್ಥೆ ಬೇಕಂತ ಇವ್ರುಗಳಿಗೆ. ಒಂದೇ ಮಹಡಿಯ ಲಿಫ್ಟ್ಗೆ 55 ಲಕ್ಷ ರೂಪಾಯಿ ಖರ್ಚು ಮಾಡಿದ್ದಾರೆ. ಲಿಫ್ಟ್ ಹಾಕಿಸಿ ಅದರಲ್ಲೂ ಲಕ್ಷ ದುಡ್ಡನ್ನ ಗುಳುಂ ಮಾಡಿದ್ದಾರೆ. ಮಾರ್ಕೆಟ್ನಲ್ಲಿ ಸರಿಯಾದ ಟಾಯ್ಲೆಟ್ ಇಲ್ಲ, ಕುಡಿಯೋದಕ್ಕೆ ನೀರಿಲ್ಲ ಅಂತ ವ್ಯಾಪಾರಿಗಳು ಗೋಳಾಡ್ತಾ ಇದ್ದಾರೆ. ಇಂತಹ ಸಂದರ್ಭದಲ್ಲಿ ಇವರಿಗೆ ಲಿಫ್ಟ್ ಸೋಕಿ ಬೇರೆ. ಇದೆಲ್ಲ ಬೇಕಿತ್ತ ಅಂತ ಹೇಳಿ ಇನ್ನು ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಮ್ಮ ಪ್ರತಿನಿಧಿ ಚರಣ್ ವಾಕ್ಥ್ರೂ ನಡೆಸಿದ್ದಾರೆ. ನೋಡ್ತಾ ಹೋಗೋಣ. ಅವ್ಯವಸ್ಥೆ ಆಗರಾಗಿರುವಂತಹ ಯಶವಂತಪುರ ಎಪಿಎಂಸಿ ಮಾರುಕಟ್ಟೆಯಲ್ಲಿ ಇಲ್ಲಿನ ಅಧಿಕಾರಿಗಳು ಶೋಕಿ ಮಾಡೋದಕ್ಕೆ ಶುರು ಮಾಡಿದ್ದಾರೆ. ಪ್ರಮುಖವಾಗಿ ಸದ್ಯ ನೀವು ಗಮನಿಸ್ತಾ ಇರಬಹುದು, ಇದು ಕೇಂದ್ರ ಕಚೇರಿ, ಕೃಷಿ ಉತ್ಪನ್ನ ಮಾರುಕಟ್ಟೆ ಸಮಿತಿಯ ಕೇಂದ್ರ ಕಚೇರಿ ಏನಿದೆ, ಯಶವಂತಪುರದ ಕೇಂದ್ರ ಕಚೇರಿ. ಈ ಒಂದು ಕಚೇರಿಗೆ ಇಲ್ಲಿಯವರೆಗೂ ಯಾವುದೇ ರೀತಿಯಾದಂತಹ ಲಿಫ್ಟ್ನ ವ್ಯವಸ್ಥೆ ಇರಲಿಲ್ಲ. ಆದರೆ ಇದೀಗ ಹೊಸದಾಗಿ ಲಿಫ್ಟನ್ನು ಅಳವಡಿಸುವಂತಹ ಕೆಲಸ ಆಗಿರುವಂಥದ್ದು. ಬರೋಬ್ಬರಿ 55 ಲಕ್ಷ ರೂಪಾಯಿಯಲ್ಲಿ ಈ ಒಂದು ಲಿಫ್ಟನ್ನು ಅಳವಡಿಸಲಾಗಿರುವಂಥದ್ದು. ಅದು ಬರೀ ಒಂದು ಫ್ಲೋರ್ಗೆ ಸೀಮಿತ ಆಗಿರುವಂತೆ ಮಾತ್ರ. ಒಂದು ಫ್ಲೋರ್ ಹತ್ತೋದಕ್ಕೆ ಈ ಒಂದು ಲಿಫ್ಟ್ನ ವ್ಯವಸ್ಥೆಯನ್ನು ಅಧಿಕಾರಿಗಳು ಮಾಡಿದ್ದಾರೆ. ಗಮನಿಸ್ತಾ ಇರ್ಬೋದು, ನೂತನವಾಗಿ ತಯಾರಾಗಿರುವಂತಹ ಲಿಫ್ಟ್ ಇದು ಅಂತ ಹೇಳಿದರೆ 55 ಲಕ್ಷ ಅಂತ ಹೇಳಿದರೆ ಒಂದು ಫ್ಲೋರ್ಗೆ 55 ಲಕ್ಷ ಬಿಲ್ ಮಾಡಿದ್ದಾರೆ ಅಂತ ಹೇಳಿದರೆ ಎಷ್ಟೋ ಕೋಟಿ ಹಣವನ್ನು ಅಧಿಕಾರಿಗಳು ನುಂಗಿರುವಂತಹ ಆರೋಪಗಳು ಕೂಡ ಈಗ ಕೇಳಿ ಬರ್ತಾ ಇದೆ. ಇದರ ಜೊತೆಗೆ ಹೈ ಎಂಡ್ ಆಗಿರುವಂತಹ ಒಂದು ಲಿಫ್ಟ್ನ ವ್ಯವಸ್ಥೆಯನ್ನು ಮಾಡಿದ್ದಾರೆ. ಇದನ್ನು ನೋಡಿದರೆ ಮಾತ್ರ ಒಂದು ರೀತಿಯಲ್ಲಿ ಶಾಕ್ ಆಗೋದಂತೂ ಪಕ್ಕಾ ಅನ್ನೋ ರೀತಿಯಾಗಿದೆ. ಯಾಕಂತ ಹೇಳಿದ್ರೆ ಈ ಒಂದು ಫಸ್ಟ್ ಫ್ಲೋರ್ಗೆ ಹೋಗೋದಕ್ಕೆ ಬರೀ ಇರೋದು 22 ಸ್ಟೆಪ್ಗಳು ಮಾತ್ರ. 22 ಹೆಜ್ಜೆಗಳನ್ನು ಅಧಿಕಾರಿಗಳಿಗೆ ಇಡೋದಕ್ಕೆ ಆಗೋದಿಲ್ವಾ? ಅಧಿಕಾರಿಗಳ ಒಂದು ಏನು ಮೇಲ್ಗಡೆ ಓಡಾಡೋದಕ್ಕೆ ಅವ್ರಿಗೆ ಲಿಫ್ಟ್ಗಳು ಬೇಕಾ ಅಂತ ಹೇಳಿ ಇಲ್ಲಿನ ಒಂದಿಷ್ಟು ವ್ಯಾಪಾರಿಗಳು ಕೇಳ್ತಾ ಇರುವಂಥದ್ದು ಗಮನಿಸ್ತಾ ಇರ್ಬೋದು. ಎಷ್ಟು ಸ್ಟೆಪ್ ಇದೆ ಅಂತ ಹೇಳಿ ರಿಯಾಲಿಟಿ ಚೆಕ್ಕನ್ನು ಮಾಡ್ತಾ ಇದ್ದೀವಿ. 1 2 3 4 5 6 7 8 9 10 11 12 13 14 15 16 17 18 19 20 21 22 ಸ್ಟೆಪ್ಗೆ ಫಸ್ಟ್ ಫ್ಲೋರ್ಗೆ ಬರ್ತಾರೆ. ಫಸ್ಟ್ ಫ್ಲೋರ್ನಲ್ಲಿ ಮತ್ತೆ ಓಪನ್ ಆಗುತ್ತೆ, ಇಲ್ಲಿಗೆ ಲಿಫ್ಟ್ ಎಂಡ್ ಆಗುತ್ತೆ. ಒಂದು ಫ್ಲೋರ್ಗೆ ಸೀಮಿತ ಆಗಿರುವಂತಹ ಖಾಲಿ 52 ಲಕ್ಷದಲ್ಲಿ ಈ ಒಂದು ಫ್ಲೋರ್ಗೆ ಸೀಮಿತ ಆಗಿರುವಂತಹ ಲಿಫ್ಟನ್ನು ತೆರೆದಿರುವಂಥದ್ದು. ಇದರಿಂದಾಗಿ ಎಲ್ಲೋ ಒಂದು ಕಡೆಯಲ್ಲಿ ರೈತರಿಗೆ ಸಮಸ್ಯೆಗಳಾಗ್ತಾ ಇದೆ. ಇಲ್ಲಿನ ವ್ಯಾಪಾರಿಗಳಿಗೆ ವಾಶ್ರೂಮ್ಗಳನ್ನ ವ್ಯವಸ್ಥೆ ಇಲ್ಲ, ಅದರ ಜೊತೆಗೆ ಕುಡಿಯುವ ನೀರಿನ ವ್ಯವಸ್ಥೆ ಇಲ್ಲ, ಕಸ ವಿಲೇವಾರಿ ಕೆಲಸಗಳು ಕೂಡ ಆಗ್ತಾ ಇಲ್ಲ. ಇವೆಲ್ಲ ಅವ್ಯವಸ್ಥೆಗಳು ಇಲ್ಲಿ ಆಗರ ಆಗಿರುವಾಗ ಲಿಫ್ಟ್ ಬೇಕಿತ್ತ ಅನ್ನುವಂತಹ ಪ್ರಶ್ನೆಗಳು ಕೂಡ ಇಲ್ಲಿನ ವ್ಯಾಪಾರಿಗಳಿಗೆ ಮೂಡಿರುವಂಥದ್ದು ಗಮನಿಸ್ತಾ ಇರಬಹುದು. ಯಾವ ರೀತಿಯಾದಂತೆಲ್ಲ ಅವ್ಯವಸ್ಥೆಗಳಿದೆ ಅಂತ ಹೇಳಿ ಪ್ರಮುಖವಾಗಿ ನೀರಿನ ವ್ಯವಸ್ಥೆಗಳು ಇಲ್ಲೊಂದು ಕಾಣಿಸ್ತಾ ಇಲ್ಲ. ಅದರ ಜೊತೆಗೆ ಏನು ಕುಡಿಯುವ ನೀರಾಗಿರ್ಬೋದು, ವಾಶ್ರೂಮ್ ಆಗಿರ್ಬೋದು, ಕಸ ವಿಲೇವಾರಿ ಆಗಿರ್ಬೋದು, ಈ ರೀತಿಯಾದಂತಹ ನಾನಾ ಸಮಸ್ಯೆಗಳ ನಡುವೆ ಈ ರೀತಿಯಾಗಿ ಖರ್ಚು ಮಾಡಿ ಒಂದು ಫ್ಲೋರ್ಗೆ ಸೀಮಿತ ಆಗಿರುವಾಗೆ ಲಿಫ್ಟ್ ಮಾಡಿರುವಂಥದ್ದು ಎಲ್ಲೋ ಒಂದು ಕಡೆಗೆ ಇಲ್ಲಿನ ವ್ಯಾಪಾರಿಗಳಿಗೆ ಮತ್ತೆ ರೈತರಿಗೆ ಅಸಮಾಧಾನವನ್ನು ಕೂಡ ತಂದಿರುವಂಥದ್ದು. ಮತ್ತೊಂದು ಕಡೆಯಲ್ಲಿ ಅಧಿಕಾರಿಗಳು ಈ ಒಂದು ಲಿಫ್ಟ್ ವಿಚಾರದಲ್ಲಿ ದುಡ್ಡನ್ನು ನುಂಗಿದ್ದಾರೆ ಅನ್ನುವಂತಹ ಆರೋಪಗಳು ಕೂಡ ಕೇಳಿ ಬಂದಿರುವಂಥದ್ದು. ಇದಕ್ಕೆ ಸಂಬಂಧಪಟ್ಟಂತಹ ಅಧಿಕಾರಿಗಳು ಎಚ್ಚೆತ್ತುಕೊಳ್ತಾರಾ? ಈ ಒಂದು ಕಾಮಗಾರಿಯನ್ನು ನಡೆಸಿ ಅದರ ಒಂದು ನಿಜವಾದ ಲೆಕ್ಕವನ್ನು ತೋರಿಸ್ತಾರಾ ಅನ್ನೋದನ್ನ ಕಾದು ನೋಡಬೇಕಾಗ್ತಾ ಇದೆ. ಕ್ಯಾಮ್ರಾ ಪರ್ಸನ್ ವಿನಯ್ ಜೊತೆಗೆ ಚರಣ್, ಗ್ಯಾರಂಟಿ ನ್ಯೂಸ್, ಬೆಂಗಳೂರು.